ಇದು ಆ, ಹೊಸ ಥರ ಯೋಚನೆ ಮಾಡೋದನ್ನ ಹೊಸ ಜನ್ರೇಷನ್ ಅವರು ಕಲ್ತ್ಕೊಬೇಕು. ಏನಂತೀರ, ಇವಾಗ 90% ಎಲ್ಲ ಅರೇಂಜ್ ಮ್ಯಾರೇಜೇ ಆಗೋದು. ಹಾಗಾಗಿ ಒಂದು ಯಾವಾಗ ಜನವರಿ ಫೆಬ್ರವರಿ ಆ ಟೈಮಲ್ಲಿ ಯಾವಾಗಲೂ ಎಂಗೇಜ್ಮೆಂಟ್ ಮಾಡ್ತಾರೆ ಅಂದ್ಕೊಂಡ್ರೆ, ಇನ್ನು 1-2-3 ತಿಂಗಳು ಮದುವೆ ಆಗೋಕ್ಕೆ ಟೈಮ್ ಇದೆ ಅಂದರೆ ಸರಿಯಾಗಿ ಭಾವನೆಗಳ ಬಗ್ಗೆ ಮಾತಾಡಬೇಕು. 3 ತಿಂಗಳು ಭಾವನೆಗಳು, ನಿಮಗೆ ಹುಡುಗಂಗೆ ಏನು ಕಂಡ್ರೆ ಇಷ್ಟ, ಯಾವ ಥರ ಪರಿಸ್ಥಿತಿಗಳು ಇಷ್ಟ ಆಗಲ್ಲ, ಯಾವ ಥರ ಜನಗಳು ಇಷ್ಟ ಆಗಲ್ಲ, ನಿಮ್ಮ ಸಂಬಂಧಿಕರು, ಬೇರೆ ಸಂಬಂಧಿಕರು ಬಗ್ಗೆ ಎಲ್ಲ ಆಮೇಲೆ ಮದುವೆ ಆದಮೇಲೆ ಮಾತಾಡ್ಬೋದು. ಮೊದಲು ಹುಡುಗಿ ಭಾವನೆಗಳನ್ನು ತಿಳ್ಕೊಬೇಕು, ಮತ್ತು ಹುಡುಗನ ಭಾವನೆಗಳನ್ನು ತಿಳ್ಕೊಬೇಕು. 2-3 ತಿಂಗಳು ಟೈಮ್ ಸಿಗುತ್ತಲ್ಲ, ಆವಾಗ 3 ತಿಂಗಳಲ್ಲಿ ನಿಮಗೇನಾದರೂ ಹೊಂದಾಣಿಕೆ ಆಗಲ್ಲ ಅನಿಸಿದ್ರೆ ಮದುವೆ ಇವಾಗ ಡೇಟ್ ಫಿಕ್ಸ್ ಆಗಿದೆ, ಮದುವೆ ಆಗಲೇಬೇಕು ಹಾಗೇನಿಲ್ಲ. ಹೊಂದಾಣಿಕೆ ಆಗಲ್ಲ ಅಂತ ಗೊತ್ತಾದರೆ ಎಂಗೇಜ್ಮೆಂಟ್ ಆದಮೇಲೆ ಕೂಡ ಮದುವೆನ ನಿಲ್ಲಿಸ್ಬೋದು. ಇಲ್ಲ ಮದುವೆ 3 ತಿಂಗಳು ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಆದಮೇಲೆ ಮದುವೆ ಆಗಿ 3-4 ತಿಂಗಳಾದಮೇಲೆ ಹೊಂದಾಣಿಕೆ ಆಗಲ್ಲ ಅಂತ ಗೊತ್ತಾಗಿ ಆಮೇಲೆ ಪೊಲೀಸ್ ಸ್ಟೇಷನ್ನು, ಕೋರ್ಟು ಎಲ್ಲ, ನೀವಷ್ಟೇ ಅಲ್ಲದೆ ಸಂಬಂಧಿಕರು ಎಲ್ಲ ಕೋರ್ಟು ಎಲ್ಲ ಅಲಿಯೋ ಥರ ಮಾಡೋದು ಬೇಡ ಅಂದರೆ ಎಂಗೇಜ್ಮೆಂಟಿಂದ ಮದುವೆ ಆಗೋ ಆ ಟೈಮಲ್ಲಿ ಭಾವನೆಗಳ ಬಗ್ಗೆ ಏನು ಒಟ್ಟಿಗೆ ಇದ್ದಾಗ ಏನು ಅನಿಸುತ್ತೆ,